ರಾಶಿ ಅಲ್ಲ ಅಷ್ಟೇ ಅಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಅದೇ ಹೌದು ಅದು ಲೈಟ್ ಆಫ್ ಆಯ್ತಪ್ಪ ಆಗ್ತದಲ್ಲ ಅಲ್ಲ ಇಲ್ಲಿ ಮಕ್ಕಳಿಗೆಲ್ಲ ಲೈಕ್ ಆಗ್ತದಲ್ಲ ಹೌದು ನೋಡಿ ಇಲ್ಲೊಂದು ಕಾಲು ಸಂಕ ಇದೆ. ಪದ್ಮಯ್ಯ ಅವ್ರ ಮನೆಗೆ ಇದು ಹತ್ತಿರ ಆಗೋ ಕಾರಣಕ್ಕೆ ಅವರೇ ಮಾಡ್ಕೊಂಡಿದ್ದಂತೆ. ಚೆನ್ನಾಗಿದೆ ನೋಡಿ. ಸಿನಿಮಾ ಶೂಟಿಂಗೆಲ್ಲ ಅದ್ಭುತವಾದ ಜಾಗ, ಹೇಳಿ ಮಾಡಿಸ್ತಂಥ ಜಾಗ ಇದು. ಹಳೇದ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತೀರಿ ಇದು? ಹೌದಾ? ಪ್ರತಿ ವರ್ಷ ಮಾಡ್ತೀರಿ? ಕೊಯ್ದು ಎಷ್ಟು ಟೈಮ್ ಆಯಿತು? ಹೌದಾ? ಅವರು ಸುಮಾರು ಬೆಳಿಗ್ಗೆ ಬಂದ್ಕ ಸಂಜೆ ಹೋಗ್ಯಾರ ಅವತ್ತು. ಇಲ್ಲ ಆಗಲ್ಲ ಇದು ಇದಲ್ಲ ಇದೆ ಅಲ್ಲ ಮುರುಳಣ್ಣ. ಎಲ್ಲ ಹಣ್ಣು ಕೊಯ್ಕೋ ಅಪ್ಪ. ಆಚೆ ಬಲ್ಲ ನಾನು ಆಚೆ ಬತ್. ಎಂಥ ಹಣ್ಣು ಅಂತ ಇದಕ್ಕೆ? ಪೆನ್ನೆರಳಂತೆ ಇದು. ಲೈಕ್ ಅದಲ್ಲ? ಹ್ಞೂ ಸಿ ಸೌಂಡ್ ಒಳ್ಳೆ ಬರ್ತದೆ. ಇದು ಬಾವಿಯಾ ಕೆರೆ? ಇದು ಇಲ್ಲೊಂದು ಕೆರೆ ಇದೆ ನೋಡಿ. ಹೌದಾ? ಕಟ್ಟಿಸ್ತೋಯ್ತಲ್ಲ ಇದು? ಹೆಂಗೆ ಅದು? ಅದು ಆ ಸೈಡ್ ಏನೋ ಇದಾಗಿ ಹೌದಾ? ನಮ್ಮದೇ ನಾನೇ ಇದು ವಿಲೇಜ್ ಅಲ್ಲ? ಹೌದಲ್ಲ? ಆಳ ಜಾಸ್ತಿ ಇಲ್ಲ. ಜಲ ಒಳ್ಳೆ ಇತ್ತು. ಹ್ಞೂ ನೀರು ಬಂತ. ನೀರು ಬಂದಾಗ ಅವಾಗ ಪ್ರವಾಹದಂಗೆ ಕೊಚ್ಚಿಗೆ ಆಯ್ತಲ್ಲ. ಅಲ್ಲೊಂದು ಜಂಬೆ ಗಿಡ ಅದ. ಇದು ಮರ ಬಿದ್ದಣ ಸೇತುವೆ ಥರ ಅದ. ಯಾವ ಬಿದ್ದಿದ್ದು? ಮಳೆಗೆ ಮರ ಬಿದ್ದು ನೋಡಿ. ಅವಾಗೆ ಅಲ್ಲ? ಹೋದ ವರ್ಷ ಇದು? ಈ ವರ್ಷ ಅದ ಮೊನ್ನೆಗೆ ನೋಡಿ. ಇದು ಉಪ್ಪಂಗಿ ಮರ ಅಂತ. ಆ ಕಾಯಿ ಮೀನು ಸಾರಿಗೆಲ್ಲ ಹಾಕಿದ್ರೆ ಮೀನು ಸಾರು ತುಂಬ ರುಚಿ ಆಗುತ್ತಂತೆ. ಮೀನು ಸಾರಿಗೆಲ್ಲ ಹಾಕ್ತಾರದು. ಇಲ್ಲಿ ಜಾಸ್ತಿ ನೀರಿಲ್ಲ. ನೀ ಈಜುಗೆ ಇಲ್ಲಿ ಕಲಿಬಹುದಲ್ಲ? ಹಾಂ ನೋಡಿ ಕಟ್ಟಿದ್ದಿದ್ದು ಸುಮಾರು ನೀರು ಅದಲ್ಲ ಆಚೆಗೆ. ಕೆಳಗಪ್ಪ ಮೀನು ರಾಶಿ ಅಲ್ಲ? ಪರವಾಗಿಲ್ಲ ಕಟ್ಟಿ ಅಲ್ಲ. ಇದೆಲ್ಲ ನೀವೇ ಮಾಡಿದ್ದಣ? ಇದೆಲ್ಲ ಕಟ್ಟದ್ದು ಎಲ್ಲಿ ಕಲ್ಲು? ಇದು ಹೊಳೆ ಕಲ್ಲೇ ಅಲ್ಲ? ಎಷ್ಟು ಚಂದ ಅದಲ್ಲ ಕಟ್ಟದ್ದು. ಇಲ್ಲಿ ಇಳಿಯೋಕೆಲ್ಲ ಮೆಟ್ಲೆಲ್ಲ ಮಾಡ್ಕೊಂಡ್ರು ನೋಡಿ. ಹಳ್ಳಿ ಲೈಫ್ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಗಳು. ಅದ್ಭುತ ಲೈಫ್ ಮಾತ್ರ ಹಳ್ಳಿ ಲೈಫ್ ಅಂದ್ರೆ. ಜಳ್ಳಿ ಗಿಳಿ ಆಗ್ತದ ಇಲ್ಲಿ? ಹೌದಾ? ಈಗ ಉಂಟಾ? ಒಂದು ಹಿಡಿವಾ? ನಡೀತೀಯ ಜಳ್ಳಿ ಒಳಗುಂಟಾ? ಅಪ್ಪ ಇವು ಜೋರವನ, ಇವು ಜೋರವನ ಇತ್ತ ಅಲ್ಲೇ ಅಲ್ಲ ಜಳ್ಳಿ ಹಿಡಿದೆ ಅಂತ. ಮತ್ತು ಹಾಗೆ ಇರೋದಿಲ್ಲ ಅದ ಇಲ್ಲಿ. ಹಾಂ ನೋಡಿ ಜಳ್ಳಿ ಅಂದ್ರೆ ಇದು ಸಿಹಿ ನೀರು ಜಳ್ಳಿ ಅಲ್ಲ, ಅದು ಮಡಿ ಜಳ್ಳಿ ಅಂತ. ಮಡಿ ಜಳ್ಳಿ ಇರ್ತದಂತೆ ಕಲ್ಲು ಅಡಿಯಲ್ಲಿ. ಇವ್ರಿಗೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್. ಇದೇ ಪರಿಸರದಾಗ ಇದ್ದು ಇದೆಲ್ಲ ಏನೂ ಅನಿಸಲ್ಲ. ಬಟ್ ನಾವಾದ್ರೆ ಒಂದು ಕಲ್ಲು ಎತ್ತುವಾಗ ಇಷ್ಟೊಡ್ದು 10 ಸಲ ಯೋಚನೆ ಮಾಡ್ತೀವಿ. ಅದು ಮಕ್ಳಿಗಂತೂ ಎತ್ತೋ ಕೊಡೋದಲ್ಲೇ ಬಿಡಿ.
ಮಕ್ಕಳು ಎತ್ತೋದು ಬಿಡಿ ಮೊಟ್ಟಗೂ ಕೊಡಲ್ಲ ನಾನು. ನಾವು ಮಾತಾಡಿದ್ರೆ ನಿಮ್ಗೆ ಆಗಲ್ಲ, ಮಕ್ಕಳಿಗೆ ಏನೇ ಒಂದು ಮಾಡೋಕ್ಕೆ ಹೋದ್ರೂ ಕೂಡ ನಿಮ್ಗೆ ಆಗಲ್ಲ ಅಂತಲೇ ಹೇಳ್ತೀವಿ ನಾವು. ಬಟ್ ಇಲ್ಲಿ ಮಕ್ಕಳು ನೋಡಿ, ಅಲ್ಲಿರ್ತದೇನಲ್ಲ ಅಡಿಗೆ ಹಂಗೆ ಸಿಗೋದೇನು. ನೋಡಿ ಮ್ಯಾನ್ವಲ್ ಆಗಿ ಕಟ್ಟಿರುವಂಥ ಅಣೆಕಟ್ಟು ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ನೀರು ನೋಡಿ, ತಿಳಿ ನೀರು ನೋಡ, ಜಲ್ಲಿ ಸಿಕ್ತು ನೋಡಿ. ಚಿಕ್ಕ ಅದು ಹೆಂಗೆ ಕುಚ್ಚಲ್ವಾ? ಅದು ಈಗ ಸಾರು ಮಾಡೋಕತ್ತದ ಅಲ್ಲ, ದೊಡ್ಡ ಸಿಕ್ಕರೆ ಸಾರು ಮಾಡೋಕತ್ತದ, ಮಾಂಸ ಇರ್ತದ ನೋಡಿ. ಚಿಕ್ಕ ಜಳ್ಳಿ ಏಡಿ ಮಡಿ ಏಡಿ. ನೋಡಿ ಒಂದು ಸಿಕ್ತು ಅಲ್ಲಿಂಗೆ ಅಂತೂ, ಒಂದು ಸಿಕ್ತು, ಒಂದು ಹಿಡ್ದೇ ಬಿಟ್ಟೆ ಸ್ವಲ್ಪ ಈಗಲ್ಲ, ಸ್ವಲ್ಪ ನೀರು ಫುಲ್ ಹರಿತದೆ. ಹೌದಾ? ನೀರು ಜಾಸ್ತಿ ಆಗ್ಬೇಕಾ ಅಥವಾ ಫಸ್ಟ್ ಮಳೆಗಲ್ಲ? ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಈಗ ನಾನು ಸದ್ಯಕ್ಕೆ ಪದ್ಮಯ್ಯ ಅವರ ತೋಟದಲ್ಲಿದ್ದೇನೆ. ಸೊ ಇಲ್ಲಿ ಪರಿಸರ ನೋಡಿದಾಗ ಅದನ್ನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಅಷ್ಟು ಸುಂದರವಾದಂಥ ಪರಿಸರ, ತೋಟ, ಚಿಕ್ಕದಾದಂಥ ತೊರೆ, ಹಳ್ಳ, ಜೊತೆಗೆ ನಾನಾ ವಿಧವಾದಂಥ ಈ ಹಣ್ಣುಗಳು ಎಲ್ಲ ಈ ತೋಟದಲ್ಲಿದೆ. ಈ ಹಿಂದೆ ಒಂದು 20 ವರ್ಷದ ಆಚೆಗೆ ಇಲ್ಲೆಲ್ಲೋ ಹೈಸ್ಕೂಲ್ ಇರಲಿಲ್ಲಂತೆ. ಸೊ ಆ ಸಂದರ್ಭದಲ್ಲಿ ಪದ್ಮಯ್ಯ ಅವರು ಬಡ್ಕಳಕ್ಕೆ, ಅಂದರೆ ಬೆಳಗ್ಗೆ 6:30 ಗಂಟೆಗೆ ಇಲ್ಲಿಂದ ಹೈಸ್ಕೂಲ್ಗೆ ಹೋಗ್ಬೇಕಿತ್ತಂತೆ. 6:30ಗೆ ಎದ್ದು ಬಸ್ ಇಟ್ಕೊಂಡು ಬಡ್ಕಳದ ಕರಾವಳಿ ಹೈಸ್ಕೂಲ್ಗೆ ಹೋಗ್ತಾಯಿದ್ರಂತೆ. ಸೊ ಈ ಸಲುವಾಗಿ ನಮ್ಮ ಭಾವ ಕರಾವಳಿ ಹೈಸ್ಕೂಲಲ್ಲಿ ಕಲ್ತಿರೋದು, ನಮ್ಮ ಭಾವ ರಾಮ್ ಭಾವ ಅಂತ. ನೀವು ವಿಡಿಯೋದೆಲ್ಲ ನೋಡಿದ್ರಿ. ಸೊ ಅವ್ರ ಸ್ನೇಹಿತರು. ಈ ಕಾರಣಕ್ಕಾಗಿ ನನಗೆ ಇಲ್ಲಿ ಬರೋದಕ್ಕೊಂದು ಅವಕಾಶ ಆಯಿತು ನೋಡಿ. ಆದರೆ ಎಲ್ಲ ಕಲ್ಲು ಜಾರು ಕಲ್ಲೇ ಇದು ಅಲ್ಲ, ಕತ್ತಿ ಮಸು ಕಲ್ಲು ಇದೆ ಅಲ್ವಾ? ಇದೆ ಅಲ್ಲ? ಅಯ್ಯೋ ಒಂದು ಹಾಂ, ಇದೆಲ್ಲ ನೋಡಿ ಅಡಿಕೆ ತೋಟ. ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಆ ಗುಡ್ಡ ಪ್ರದೇಶ ಕಾಣಿಸುತ್ತೆ. ಇದು ಗೊಬ್ಬರಕ್ಕಂತ ಹಾಕಿರೋದಣ್ಣ? ಇಲ್ಲೇನು ಸೊಪ್ಪು ಸದೆ ಸಿಕ್ತು ಅದೆಲ್ಲ ಗೊಬ್ಬರಕ್ಕಂತ ಹಾಕ್ತಾರಲ್ಲ? ಹೌದು. ಯಾರು ಕೂಗ್ತಾವ್ರಲ್ಲಿ? ಹೌದು, ಯಾರು ಅವ್ರು ಆಚೆಗೆ? ಹೌದು ಹೌದಲ್ಲ, ಏನು ಚಂದ ಉಂಟು ನೋಡಿ ಆ ಗುಡ್ಡ ನೋಡಿ. ಆಚೆಗೆ ಹೋದ್ರೆ ಹಾಂ ಬಿಳಿಗಾರ ಅಂದ್ರೆ ಯಾವ ಊರದು? ಬಿಳಿಗಾರು ನಮ್ಮ ಪಂಚಾಯತಿ. ಹೌದಾ? ಹಂಗೆ ಈ ಕಡೆ ಬಂದ್ರೆ ಪಂಚಾಯತಿಗೆ ಅಲ್ಲ ಹೋಗ್ಬೇಕು ನೀವು. ಆ ಗುಡ್ಡ ದಾಟ್ ಆಚೆ ಹೋಗ್ಬೇಕು ನೋಡಿ. ಓ, ಅಲ್ಲೊಂದು ಗುಡ್ಡ ಕಾಣಿಸ್ತಾ ಇದೆ. 40-30 ಕಿಲೋಮೀಟರ್ ನಾಗೋಳ್ಳಿಯಿಂದ. ಹೌದಾ? ಪಂಚಾಯತಿ ನೋಡಿ, ಆ ಗುಡ್ಡ ದಾಟ್ ಹೋದಾಗ ಇವ್ರು ಪಂಚಾಯತ್ಗೆ ಹೋಗ್ಬೇಕಂದ್ರೆ ಆ ಗುಡ್ಡ ದಾಟ್ ಹೋಗ್ಬೇಕಂದ್ರೆ ಅದಕ್ಕೆ ರಸ್ತೆ ಮಾರ್ಗ ಇದೆ. ಬಟ್ ಆ ಗುಡ್ಡದ ಆಚೆಗಿದೆ ಅಂತೆ. ನಡ್ಕೊಂಡೆಲ್ಲ ಹೋಗ್ತಾರಣ ಅಲ್ಲಿ? ಇಲ್ಲ, ಅಲ್ಲಿ ಹೋಗ್ತಾರ್ರಿ. ಹೌದಾ? ಆ ಗುಡ್ಡದ ಆಚೆಗೂ ಊರಿದೆಯಂತೆ. ಮೀನ್ಸ್ ಅದು ರಸ್ತೆ ಮಾರ್ಗನೂ ಇದೆ ಆಚೆಗಿಂದ. ಬಟ್ ತುಂಬ ಚೆನ್ನಾಗಿದೆ ಪರಿಸರ, ತುಂಬ ಅದ್ಭುತವಾಗಿದೆ, ಸುಂದರವಾದಂಥ ಪರಿಸರ. ಕಾನೂರು ಕೋಟೆನೂ ಆಚೆನಾ? ಈ ಭಾಗದಲ್ಲಿ ಕಾನೂರು ಕೋಟೆ ಸಿಗುತ್ತಂತೆ. ಆ ರಸ್ತೆ ಮಾರ್ಗನೂ ಇದೆ ಅದಕ್ಕೆ, ಬಟ್ ಈ ಭಾಗದಲ್ಲಿ ಇದೆ ಅಂತೆ. ಸ್ಟ್ರೈಟ್ ಆಗಿ ಹೋದರೆ ಕಾನೂರು ಕೋಟೆ ಅಂತಂದರೆ ಅಲ್ಲಿಂದನೇ ರಾಣಿ ಚೆನ್ನಭೈರ ದೇವಿ ಆಳ್ವಿಕೆಯನ್ನು ಮಾಡ್ತಾ ಇದ್ಲಂತೆ. ಯಪ್ಪ ದೊಡ್ಡ ಹಿಡ್ಕೊಂಬಂದು ನನ್ನ ಕೈಯೇ ಕೊಡ್ದಂತಾಗೆ ಮಾಡ್ದು ನೋಡಿ. ನಾ ಹಿಡಿಬೇಕು, ಅನ್ನಿ ಹಿಡಿ ಅಂತ ನಾ ಹಣ್ಣು ಅಂತಾಗೆ ಮಾಡಿನ ನೋಡಿ. ಇಟ್ಟು ದೊಡ್ಡ ಜಲ್ಲಿ ಹಿಡ್ಕೊಂಬಂದೆ. ಅದು ಕಚ್ಚೋದಿಲ್ಲ? ಬಿಟ್ರೆ ಕತ್ತದೇನು ಅಲ್ಲ? ಇದೆ ಅಂತ ಸುಡ್ಬೋದಾ? ಒಳ್ಳೆ ಟೇಸ್ಟ್ ಏನು? ನೀವು ಡೈಲಿ ಹಿಡಿತೀಯಾ? ಈಗ ತಿನ್ನೋದಿಲ್ಲ ಅಲ್ಲ ನೀವು ಅಲ್ಲ? ಪೂಜೆ ಆಗುತ್ತೆ ತಿನ್ನೋದು. ಈಗ ನನ್ನ ಈಗ ಎಲ್ಲ ಹೊಳೆಗೆ ಇಟ್ಟುವ ಅಲ್ಲ, ಒಳಗೆ ಬಿಟ್ಟುವ. ನೆಕ್ಸ್ಟ್ ತಿನ್ನುವಾಗ ತಿಂದರೆ ಆಯ್ತು. ಚಿಕ್ಕ ಮೆಣಸು, ಸೂಜಿ ಮೆಣಸು ಇದೆ ನೋಡಿ. ಜೀರಿಗೆ ಮೆಣಸು. ಹೌದು, ಇದಕ್ಕೆ ಒಳ್ಳೆ ರೇಟ್ ಅಂತ. KGಗೆ ಎಷ್ಟು? ಹೌದು,
ಹಾಂ 800-900 ಅದಂತೆ ಮಾತ್ರ ಇಲ್ಲ ಜಾಸ್ತಿ ಆಗಲ್ಲ ನೋಡಿ. ಇದು ಸೂಜಿ ಮೆಣಸು ಅಂತ, ಇದು ಒಳ್ಳೆ ರೇಟ್ ಇದೆ ಅಂತ. ಬಟ್ ಇಲ್ಲಿ ತುಂಬ ದೊಡ್ಡ ಪ್ರಮಾಣದ ಪ್ರೊಫೆಷನಲ್ ಆಗಿ ಏನು ಬೆಳೆಸಿದ್ದಲ್ಲ, ಇದು ಸುಮ್ಮನೆ ಒಂದು ಹುಟ್ಕೊಂಡಿದ್ದು ನೋಡಿ. ಇದು ಉಪ್ಪಿನಕಾಯಿ ಮಾಡೋಕೆ ಯೂಸ್ ಮಾಡ್ತಾರೆ ಇದನ್ನು. ಇಲ್ಲೊಳಗೆ ಗುಹೆ ಥರ ಅದಲ್ಲ. ಹೌದು ಅಲ್ಲ ಇಲ್ಲ ಇಲ್ಲ ಅದು ಎಂತ ಇಲ್ಲ ಅದು ನೋಡಿ ಎಷ್ಟು ಚಂದ ಅಂತ ಕಂಡಲ್ಲ. ಇಲ್ಲ ಜೇನು ಓ ಪೆಟ್ಟಿಗೆನ ಅದೇಯಾ? ಜೇನು ಸಾಗಾಣಿಕೆ ಮಾಡ್ತಾರಾ ಅಣ್ಣ? ಒಂದೆರಡು ಪೆಟ್ಟಿಗೆ ಅದೇನಲ್ಲ ಅದು? ಯಾವ ಜೇನು? ತುಪ್ಪ ಮಾಡ್ತಾರೆ. ಕೋಲ್ ಜೇನು ಅಲ್ಲ, ಕಚ್ಚೋದಷ್ಟು ನೋವಾಗಲ್ಲ ಅಷ್ಟೊಂದು. ಲಾಸ್ಟ್ ಟೈಮ್ ಜೇನು ವಿಡಿಯೋ ಮಾಡಿದ್ರೆ ನಾವು ಒಂದು ಉತ್ತರ ಕೊಪ್ಪದಲ್ಲಿ ಬಾಕ್ಸ್ ನೋಡಿ ಜೇನು ಪೆಟ್ಟಿಗೆ ಅದ. ಯಪ್ಪ ಕಚ್ಕೊಂಬರ. ಹಾಂ ಇಲ್ಲ ಅದು ಆ ಮಿಸ್ರಿ ಜೇನು ಹಾಗೆ ಅಲ್ಲ ಅಣ್ಣ, ಆರಾಮಾಗಿ ಸಾಕೋಬೋದು ಅಂತ. ಬಟ್ ಅದು ತುಪ್ಪ ಮಾಡೋಕ್ಕೆ ಅದು ಹಿಂಡಕ್ಕೆಲ್ಲ ಕಷ್ಟ ಅಲ್ಲ. ಮರದ್ದು ಇದು ಅಡ್ಡಿಲ್ಲ ಹಿಂಡುಕೆಲ್ಲ. ಹೌದು ಎಲ್ಲಿ ಎಲ್ಲಿ ಅಂತದು ಅಲ್ಲಿ ಈ ಥರದಲ್ಲ ಮರದ್ದು. ಮರದ್ದು ಅಂದ್ರೆ ಕೋಲ? ಇತ್ತು. ಹೌದಾ? ಆ ಮರದಿಂದ ಅಲ್ಲಿ ಹಾರ್ತಾನ ಮಾಂಗ ದೂಡ. ಯಾವ ದೂಡ ಹಾಕ್ತಿ? ಪರಂಗಿ ಹಣ್ಣ. ಓಕೆ ಅನಾನಸ್. ಓಕೆ ಓಕೆ ಓಕೆ. ಮುರಿದಾಯ್ತದ? ಸುಮಾರು ಥರದ ಏನೋ ಟ್ರೈ ಮಾಡಿರಿ ನೀವು. ಅದು ಇದು ಎಲ್ಲ ಒಂದೊಂದು ಅಲ್ಲ. ಇಲ್ಲಿ ನೋಡಿ ಇಲ್ಲಿ ಪರಂಗಿ ಹಣ್ಣು, ಅನಾನಸ್ ಇದೆಲ್ಲ ತಿನ್ನೋಕಂತ ಮಾಡಿದ್ರು. ಶರತ್ ಅಂತ ನೋಡಿ, ಪದ್ಮಯ್ಯ ಅವರ ಮಗ ಇವನು ಶರತ್ ಅಂತ. ತುಂಬ ಆಸಕ್ತಿ ಚಟುವಟಿಕೆ ಹುಡುಗ. ನನ್ನ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ತಾವನು ನೋಡಿ. ಇಲ್ಲಿ ಮರದ್ದು ಬೇರೆ ಇದೆ ಅಂತ ಇದು ಹಾಗೆ ಮರನ ಇಟ್ಬಿಟ್ರಲ್ಲ. ಮಿಸ್ಟ್ರಿ ಜೇನೇನು? ಓ ದೊಡ್ಡ ಜೇನು ಮರ ಇದು ಅಲ್ಲ? ಕಡಿಗೆ ತಗೋದು ಹೆಂಗಿದು? ಹೌದಾ? ಎಂತ ಮಾಡೋದಿಲ್ವಾ? ಕಚ್ಚಿಚ್ಚೋದೆಲ್ಲ ಇಲ್ಲ? ಯಾವುದು ಅದು ಜೇನು? ಇಲ್ಲ ಅಲ್ಲಿ ಅಲ್ಲಿ ಆಚೆಗಲ್ಲ. ಹಾಂ ಹೋಗ್ಬಂದಲ್ಲಿ ಹಾಗೆ. ಇದು ಜೇನಲ್ಲ? ಇದು ತೆಗಿಯೋದು ಹೆಂಗೆ ಕಷ್ಟ ಅಲ್ವಾ? ಹೌದಾ? ಇದು ಜೇನು ನೋಡ ಕೈ ಆಗ್ತಾವ ನೀವು. ಇದು ಕೊಟ್ಟಿಗೆ ನೋಡಿ, ದನ ಕರು ಎಲ್ಲ ಇದೆ. ಎಮ್ಮೆ ಹಾಂ ಸುಮಾರಷ್ಟು ಉಂಟಲ್ಲ, ಚಂದ ಇದೆ, ಫುಲ್ಲು ತಂಪಾಗಿದೆ. ಅದು ಹುಲ್ಲಿನ ಮಾಡಲ್ವಾ, ಆ ಸಲುವಾಗಿ ಇಲ್ಲಿ ಕೊಟ್ಟಿಗೆಲಿರೋಕ್ಕೆ ಖುಷಿ ಆಗುತ್ತೆ, ಅಷ್ಟು ತಂಪಾಗಿದೆ. ಎಮ್ಮೆ ಎಮ್ಮೆ ಓ ಎಮ್ಮೆ ದನ ಕರು ನೋಡೋಕೆ ಭಯ ಪಡ್ತಾರೆ. ಅಯ್ಯೋ ಹೋಗ್ಬೇಡವಾ, ಹಿಡ್ಕೊಬೋಣ ಅಲ್ಲ ನಾವು. ಚಿಕ್ಕರು ಅಲ್ಲ, ಚಿಕ್ಕರು. ಆಹಾ, ಇದು ನಿಜವಾಗ್ಲೂ ನಾವಿರಬೇಕಾದಂಥ ಪರಿಸರ ಇದು. ಬಟ್ ಏನಾಗಿದೆ ಅಂದರೆ ಆಧುನಿಕತೆ ಬೆಳೆದಂಗೂ ನಾವು ಇದರಿಂದ ವಿಮುಖ ಆಗ್ತಾ ಇದ್ದೇವೆ. ಬ್ಯಾಡಾಗಿತ್ತು ನೋಡಿ, ನಂಗಂತ ಭಾಳ ಇತ್ತು. ನನಗಂತ ಕೊಯ್ದ್ರಿ ನೀವು, ನಾನು ತಗೊಂಡೋಗಲ್ಲ. ಇದು ಮಕ್ಕಳಿಗೆಲ್ಲ ಕೊಡಿ. ಹೌದು ನೋಡಿ, ಇದು ಮುರ್ಲಹಣ್ಣು. ಇದರ ಬಗ್ಗೆ ಒಂದು ವಿಶೇಷವಾಗಿ ಯಾಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಂತೂ ರಾಶಿಯಾಗಿ ಆಗಿದೆ, ಎಲ್ಲ ಹಣ್ಣಾಗಿದೆ. ಇದೆಲ್ಲ ಬಿದ್ದದ್ದಲ್ಲ, ಬೆಳಗ್ಗೆ ಕೊಯ್ದದ್ದ. ಇದು ಕೊಕ್ಕೆ ಕೊಯ್ದೇನಲ್ಲ. ಮುರುಗ್ಲ ಹಣ್ಣು, ಕೋಕಮ್ ಅಂತ ಅಂತಾರಲ್ಲ, ಅದೇ ಇದು ಮುರುಗ್ಲ ಹಣ್ಣು. ನೋಡಿ ಸರ್ಬತ್ ಥರ ಇದೆ. ಇದನ್ನು ಲೈಕ್ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಂತೆ. ಈ ತಲೆ ಸುತ್ತೋದು ಅಂಥದ್ದೆಲ್ಲ ಆದರೆ ಇದನ್ನು ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಅದು ಸರಿಯಾಗತ್ತಂತೆ. ಇದು ಲೈಕ್ ಈ ಹಲಸಿನ ಒಂದು ತೊಳೆ ಆ ರೀತಿಯಲ್ಲಿ ಇರುತ್ತೆ, ತಿನ್ಬೋದಲ್ಲ. ಒಳ್ಳುಗದ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹಳ್ಳಿಯ ತೋಟ, ಪದ್ಮಯ್ಯ ಅವರ ತೋಟ ಮತ್ತು ಇಲ್ಲಿ ಸುತ್ತಮುತ್ತ ಅತ್ಯಂತ ಸುಂದರವಾದಂಥ ಪರಿಸರವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.